4 ವರ್ಷ ಅನ್ನೋದು 4 ಗಂಟೆ ತರ ಕಳ್ದೋಯ್ತು ಕಣ. ಹೌದು ಮಿಸ್ಟರ್ ಗುಂಡ್ರಾಜು, ನೀವೇನ್ ಬಟ್ಟೆ ಪ್ಯಾಕ್ ಮಾಡ್ತಾ ಇದೀರಾ? ಊರ್ಗ್ ಹೋಗಕ್ಕೆ. ಯಾಕೆ ಈ ವರ್ಷ ಪಾಸ್ ಆಗಲ್ಲ ಅನ್ನೋ ಡೌಟ್ ಅಲ್ಲ ಮಗ, ಕನ್ಫರ್ಮ್. ನೋ ಚಾನ್ಸ್. ಈ ವರ್ಷ ಎಕ್ಸಾಮ್ ಹೆಂಗ್ ಬರ್ತಿದ್ದೀನಿ ಗೊತ್ತಾ? 90% ಗ್ಯಾರಂಟಿ. ಹಂಗಾರೆ ನಾನ್ ಕನ್ಫರ್ಮ್ ಪಾಸ್ ಮಗ. ಹೆಂಗೋ? ನಿನ್ನ ಆನ್ಸರ್ ಶೀಟ್ ಮೇಲೆ ನನ್ ರಿಜಿಸ್ಟರ್ ನಂಬರ್ ಬರ್ದಿನ್ ಮಗ. ಹಾಯ್, ಎಲ್ರು ರೆಡಿನಾ? ಇವನ್ ಯಾಕೆ ಹೀಗೆ ಕೂತಿದ್ದಾನೆ? ಮೊನ್ನೆ ಯಾವ್ದೋ ಒಂದು ಹುಡುಗಿನ ನೋಡಿದ್ನಂತೆ, ಅವಳ ಬಗ್ಗೆನೇ ಯೋಚನೆ ಮಾಡ್ತಾವನೆ. ಹಲೋ ಅಪ್ಪ ರಾಮು, ಅವಳು ಸೀತೆ ಆಗಿದ್ರೆ ಖಂಡಿತ ನಿನಗೆ ಸಿಗ್ತಾಳೆ ಬಿಡು. ಸೂರ್ಪಣಕ್ಕಿ ಆಗಿದ್ರೆ ಮುಖ ಮುತ್ತಿ ಕೊಯ್ಸ್ಕೊಂಡು ಹೋಗ್ತಾಳೆ. ಕತೆ ಕೇಳಿ ಸಾಕು, ಬೇಗ ರೆಡಿ ಆಗು. ಮಿಸ್ಟರ್ ಗುಂಡ್ರಾಜು, ಅದೇ ತಮ್ಮ ಮಾರ್ಚರಿ ವ್ಯಾನು, ಅದೇ ತಮ್ಮ ಮಾರುತಿ ವ್ಯಾನು ತಮ್ಮ ತಾತ ಜ್ಞಾಪಕಕ್ಕೋಸ್ಕರ ತಾವ್ ಇಟ್ಕೊಂಡಿದ್ದು ಇನ್ನು ಕಂಡೀಷನ್ ಅಲ್ಲೇ ಇದೆಯಾ? ನಮ್ಮ ತಾತನ ಆಶೀರ್ವಾದದಿಂದ ಅದು ಸದಾ ಕಂಡೀಷನ್ ಆಗಿ ಇರುತ್ತೆ. ಈಗ ತಾವು ಕೈ ತೆಗಿಲಿಲ್ಲ ಅಂದ್ರೆ ಗ್ಯಾರೇಜ್ ಅಲ್ಲಿ ಟಿಂಕರಿಂಗ್ ಪೇಂಟಿಂಗ್ ಎರಡು ತಮಗೆ ಆಗುತ್ತೆ. ಥ್ಯಾಂಕ್ ಯು. ಅದ್ ಸರಿ ಕಣ್ರೋ, 2 ದಿವಸದಿಂದ ನಮ್ ಗೋಪಿನೇ ಕಾಣಿಸ್ತಿಲ್ಲ. ಹೌದಲ್ವಾ? ಸರಿ ಬನ್ನಿ, ಹಂಗೆ ಹೋಗ್ತಾ ನೋಡ್ಕೊಂಡು ಹೋಗೋಣ. ಅಂಕಲ್, ಗೋಪಿ ಇಲ್ವಾ? ನೋಡಪ್ಪ, ಊಟನು ಮಾಡದೆ ಬಾಗ್ಲು ಹಾಕೊಂಡು ಮಲ್ಕೊಂಡಿದ್ದಾನೆ. ಏನಾಯ್ತು ಅವನ್ಗೆ? ಯಾರೋ ಸವಿತಾ ಅನ್ನೋ ಹುಡುಗಿನ ತುಂಬಾ ಪ್ರೀತಿಸ್ತಿದ್ನಂತೆ. ಈಗ ಆ ಹುಡುಗಿ ಮನೆಯವರು ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಈಗೇನು ಆ ಹುಡುಗಿ ಇಲ್ದೆ ನೀ ಬದುಕಲ್ವಾ? ನಾನಿಲ್ದೆ ಆ ಹುಡುಗಿನೂ ಬದುಕಲ್ಲ ಗುರು. ನೀನ್ ಅದನ್ನ ನಂಬಿಟ್ಟೆ. ಲೇ, ಈ ಹುಡುಗಿರು ಶೋರೂಮ್ಗೆ ಹೋಗಿ ಶೋಕಿಗೋಸ್ಕರ ಒಂದ್ಸಲ ಬಟ್ಟೆ ಹಾಕಿ ನೋಡೋರ್ಗು ಬಟ್ಟೆನ ತಗೊಳ್ಳೋರ್ಗು ತುಂಬಾ ವ್ಯತ್ಯಾಸ ಇದೆ. ನೀನ್ ಸ್ವಲ್ಪ ಸುಮ್ನಿರು. ಸರಿ, ಈಗ ಮದುವೆ ಆವತ್ತು? ಇವತ್ತೇ. ಎಲ್ಲ ಲಾಸ್ಟ್ ಮಿನಿಟ್ ಟೆನ್ಷನ್. ನೀನೋಗಿ ಮದುವೆಗೆ ಏರ್ಪಾಡು ಮಾಡ್ಕೊ. ಹುಡುಗಿ ನಾವ್ ಕರ್ಕೊಂಡ್ ಬರ್ತೀವಿ. ಅಪ್ಪ, ನೀವು ಮದುವೆ ಮುಗಿಸ್ಕೊಂಡ್ ಬನ್ನಿ, ನಾನು ಆಮೇಲೆ ಸಿಗ್ತೀನಿ. ಹಂಗಂದ್ರೆ ಹೆಂಗೆ? ನಿನ್ ಮಾರುತಿ ಹಂಗೆ ತುಂಬಾ ಕೆಲಸ ಇದೆ, ನಡಿ. ಬೇಡ ರಾಮು, ಅದೇನೋ ನಿಮ್ಮನೆ ಮದುವೆ ಸುಮ್ನಿದ್ರು, ಅದೇ ಬೇರೆಯವ್ರ ಮನೆ ಮದುವೆ ನಿಲ್ಸಿದ್ರೆ ಸುಮ್ನಿದ್ ಬಿಡ್ತಾರಾ? ಲೇ, ಒಂದ್ಸಲ ಕಮಿಟ್ ಆದ್ಮೇಲೆ ಮುಗೀತು. ನಾನೆಲ್ಲದಕ್ಕೂ ರೆಡಿ. ಎಲ್ರು ಮನೆ ಮದುವೆಗೆ ಹೋಗಿ ಹೆಣ್ಗಳನ್ನ ಎತ್ತಕೊಂಬತ್ತಾ ಇದೀಯಾ? ನಾಳೆ ನಿನ್ನ ಹುಡುಗಿನ ಯಾರು ಎತ್ತಕೊಂಡ್ಬಿಟ್ರೆ? ನಾವೇ ಎತ್ತಾಕೊಂಬರೋರು, ಇನ್ ನಮ್ಮ ಹುಡುಗಿನ ಯಾರು ಎತ್ತಕೊಂಡ್ ಹೋಗ್ತಾರ? ಬಾಬು, ಕಲ್ಯಾಣ ಮಂಟಪ ಎಲ್ಲಿದೆ ಅಂತ ತಿಳ್ಕೊ. ಓಕೆ. ಯಾರೋ ನೀನು? ಹೆಣ್ಣಿನ ಕಡೆಯವರು. ಯಜಮಾನ್ರೆ ಬನ್ರಿ ಇಲ್ಲಿ. ಏನಪ್ಪಾ ಇವನ್ ಗೊತ್ತೇನ್ರೆ? ಇವ್ರು ಯಾರೋ ಗೊತ್ತಿಲ್ವಲ್ಲ. ರಾಮ್, ಮದುವೆ ಅವನ್ಗೆ, ರಿಸ್ಕ್ ನಮ್ಗೆ. ಇದೆಲ್ಲ ಬೇಕಾ? ನಾನ್ ಒಂದ್ಸಲ ಕಮಿಟ್ ಆದ್ರೆ ರಿಸ್ಕ್ ಬಗ್ಗೆ ಯೋಚನೆ ಮಾಡೋಣ. ಯಾವ ಸೀಮೆ ಫ್ರೆಂಡ್ ಎಲ್ಲೋದ್ರು ಬರೀ ತಗ್ಲಾಕದೆ. ನಡಿಯಪ್ಪ. ಡೋಂಟ್ ವರಿ ಮಾಮ್, ನಾನು ಇದನ್ನ ತಂದಿಲ್ವಾ? ಏನೋ ಅದು? ಕ್ಲೋರೋಫಾರ್ಮ್ ಹೊಡೆದ್ರೆ 10 ನಿಮಿಷ ನಿದ್ದೆ ಗ್ಯಾರಂಟಿ. ಹಲೋ, ಚೆಕ್ ಮಾಡಿದ್ಯಾ? ಓ ಟ್ರೈ. ಮಾಮ್, ಸೂಪರ್ ಆಗಿ ವರ್ಕೌಟ್ ಆಗುತ್ತೆ. ಸಿಕ್ತವ್ರಿಗೆಲ್ಲ ಹೊಡಿಬೇಡ ಕಣ. ಮತ್ತೆ ಯಾರಾದ್ರೂ ತುಂಬಾ ಪ್ರಶ್ನೆ ಕೇಳಿದ್ರೆ ಅವ್ರು ಕೊಡಿ. ತುಂಬಾ ಅಂದ್ರೆ 1, 2, 3 ಓಕೆ, ಅದಕ್ಕೆ ಜಾಸ್ತಿ ಕೇಳಿದ್ರೆ ಅವಾಗ. ಲೇ, ಬೇಗ ಇಳ್ಕಳೆ, ಇನ್ನು ದೇವ್ರ ಕಾರ್ಯಕ್ಕೆ ಬಂದಿಲ್ಲ ಅಂತ ನಮ್ಮ ಮುದ್ದಪ್ಪ ಅವಾಗ ಗುರ್ರ ಅಂತ ಇರ್ತಾನೆ. ಏನ್ ನೀವು ಬರ್ತಿದಂಗೆ ನಿಮ್ಮ ಮಾವ ಆರ ಹಾಕ್ಬಿಟ್ಟು ಕರ್ಕೊಂಡು ಹೋಗಕ್ಕೆ ಕಾಯ್ತಾ ಇರ್ತಾರೆ. ಲೇ, ನಮ್ ಸಂಬಂಧ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಒಂಥರ ಅಶ್ವತ್ ಕಟ್ಟಿನಾಗಿ ಅರಳಿ ಮರ, ಬೇವಿನ ಮರ ಇದ್ದಂಗೆ. ಈಗ ನಮ್ ಮುದ್ದಪ್ಪ ಅವನ್ ಸೋದರತೆ ಮಗಳನ್ನ ಯಾರು ಕೊಟ್ಟಿರೋದು ಹೇಳು? ನಮ್ ದೊಡ್ಡಪ್ಪ ಕೊಡ್ರು ವಾರ್ಗೀತಿ ಮಗನ್ಗೆ ಅಲ್ವಾ? ಬಹಳ ಹತ್ರ ಸಂಬಂಧ ಕಣೆ ನಮ್ದು. ಲೇ, ದೊಡ್ಡೇಗೌಡ್ರು ಕೊಪ್ಪಳವ್ರು ಅಂದ್ರೆ ಅಂತ ಮಕ್ಳು ಕಣೆ. ನೋಡ್ತಾರು, ಈಗ ಒಳಗೋಯ್ತಿದಂಗೆ ನಮ್ ಮುದ್ದಪ್ಪ ಬಾರೋ ನಾಗರಾಜ ಅಂತ. ಯಾರು? ಎಲ್ಲಿ? ಏನು? ಯಾರು ನೀನು? ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಅದೇ ಸಿಂಗಿ ಶೆಟ್ಟಪ್ಪನ ಮಗ, ಕೊಪ್ಲು. ಓಹೋ, ಶೆಟ್ಟಪ್ಪನ ಮಗನೇ. ನಮ್ಮವನಾಗ ಇಟ್ಕೊಂಡು ಮಾರ್ದೂರ ನಿಂತ್ಕೊಂಡಿದ್ಯಲ್ಲ ಬಾರು ಹತ್ರಕ್ಕೆ. ಹೌದು, ಆ ಹೆಣ್ಣು ಮಗ ಯಾರು? ರಾಜಪುತ್ ಸೊಸೆ. ಅದರ್ ಕೆಸ್ಟ್ ಮ್ಯಾರೇಜ್ ಐತೆ. ಅದಕ್ಕೆ ಪಾಪ ಶಾನೆ ತಲೆ ಕಚ್ಕೊಂಡ್ಬಿಟ್ಟು ಹಾಸಿಗೆ ಹಿಡಿದು ಮನಿಕೊಂಡ್ಬಿಟ್ಟವನೆ. ಲೇ ನೋಡು, ನಮ್ ಸಂಬಂಧದಾಗು ಅದರ್ ಕ್ಯಾಸ್ಟ್ ಐತೆ. ಅಂದಂಗೆ ವರ್ಷನಾಗಿ ಇವಳು ನನ್ಗೇನಾಗಬೇಕು? ವರ್ಷಲೇನಾಗ್ಬೇಕು ಅಂತ ನನಗ್ ಗೊತ್ತಿಲ್ಲ, ಆದ್ರೆ ವಯಸ್ಸಲ್ಲಿ ಮಗಳ. ಬೋರ್ತ್ ಗೊತ್ತಾಯ್ತು, ಬಂದ್ರಪ್ಪ ಹೋಗುಮ. ಅಲ್ವಾ, ಯಾರು? ಮಂಡಲನ್ ತಮ್ಮ. ಮಾವ ಚೆನ್ನಾಗಿದ್ಯಾ? ಇವ್ರ ಕ್ರೌಡಿಗಳು. ಅದೊಂದ್ ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಮೊದಲು ಒಳಗಡೆ ಹೋಗು. ಬೇಗ ನಡಿಯೇ, ಮುಹೂರ್ತ ಟೈಮ್ ಆಯ್ತದೆ. ಯಾರೋ ನೀವು? ನಿಮ್ ಬಾಯಿ ಮನ್ನಾಕ ದಾಂಡಿಗ್ರ ಇವ್ರನ್ನ ಯಾಕ ಇಟ್ಕೊಂಡ್ರಿ? ನಮ್ ದೊಡ್ಡ ಗೌಡ್ರು ಕೊಪ್ಲವ್ರು ಕಣೋ. ನೀ ಬರಪ್ಪ, ನೀನು ಬರಪ್ಪ, ನೀವು ಬಿರ್ಬಿರ್ನೆ. ಇವರೆಲ್ಲ ಯಾರಪ್ಪ? ಅದೊಂದ್ ದೊಡ್ಡ ಕತೆ, ನೀನ್ ಆಮೇಲೆ ಹೇಳ್ತೀನಿ ಅಂದೆ ತಾನೆ. ನಾನು ಆಮೇಲೆ ಹೇಳ್ತೀನಿ. ನಡ್ರಪ್ಪ ನೀವು. ಪೂಜಾ, ನನ್ಗೆ ಮದ್ವೆ ಇಷ್ಟ ಇಲ್ಲ. ನನಗ್ ಗೊತ್ತಮ್ಮ, ಅದಕ್ಕೆ ನಾ ಹೇಳ್ತಿದ್ದೀನಿ, ನೀ ಇಲ್ಲಿಂದ ಓಡ್ ಹೋಗು. ನಿನಗ್ ನಾನ್ ಸಹಾಯ ಮಾಡ್ತೀನಿ.
ನಿನ್ ಬಟ್ಟೆ ಬರೆನೆಲ್ಲ ಎತ್ತಿಟ್ಕೊ. ನಾನು ಈಗ ಬಂದೆ. ಎಲ್ಲೋಗ್ತಾ ಇದ್ದೀರಾ? ಅದು ಮದ್ವೆದ ಹುಡುಗಿ ಫ್ರೆಂಡು ನಾನು, ಅವಳಿಗೆ ನೋಡ್ಬೇಕಿತ್ತು. ಇನ್ ಸ್ವಲ್ಪ ಹೊತ್ತಿಗೆ ಇಲ್ಲೇ ಬರ್ತಾರೆ, ಇಲ್ಲೇ ನೋಡಿ. ಭಯ ಭಯ, ಇವಳು ನನ್ನ ಬೈ ಜೊತೆ ದುಬೈಗೆ ಹೋಗ್ತಿದ್ದಾಳೆ. ಫ್ಲೈಟ್ಗೆ ಲೇಟ್ ಆಗ್ತಿದೆ. 2 ನಿಮಿಷ ಅಷ್ಟೇ. ಬನ್ನಿ ಬನ್ನಿ ಬನ್ನಿ. ರಾಮ್, ಅವ್ನ್ 2 ಪ್ರಶ್ನೆ ಕೇಳ್ದ, 3ನೇದ್ ಕೇಳಿದ್ರೆ ಹೊಡೆದ್ಬಿಡ್ತಾ ಇದ್ದೆ. ಸರಿ ಸರಿ, ನಾನು ಇಲ್ಲೇ ನಿಂತ್ಕೊಂಡು ವಾಚ್ ಮಾಡ್ತಿರ್ತೀನಿ, ನೀವು ಕರ್ಕೊಂಡ್ ಬನ್ನಿ. ಏನ್ ಗ್ರಾಚಾರ ಕಾಯ್ದೆ ಇತ್ತೋ ಏನೋ ಒಂದು ಗೊತ್ತಾಯ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೆಣ್ಣಿನ ರೂಮ್ ಎಲ್ಲಿದೆ? ರೈಟ್ ಸೈಡ್ ನಲ್ಲಿ 2ನೇ ರೂಮ್. ಓಕೆ ಓಕೆ, ಬನ್ನಿ 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 ಬನ್ನಿ. ಯಾರ್ ನೀವು? ಒಂದು, ಏನ್ ಬೇಕು? 2, ನೀವೇ ತಾನೇ? ನಾವು ಗೋಪಿ. ವಾಟ್? 3. ಅಲ್ಲೇ ಯಾಕೆ ಸ್ಪ್ರೇ ಹೊಡೆದೆ? 3 ಪ್ರಶ್ನೆ ಕೇಳಲ್ಲ ಮಗ. ನಿನ್ನ ಎಲೆ ತೆಗೆದು ಬುರ್ಕಾಕೆ. ಏನ್ ತಿಂತೋಳು ಏನೋ ಇಷ್ಟು ಬಾರ ಅವಳೆ. ಏನಾಯ್ತು ನಮ್ ರಾಜಪ್ಪನ ಸೊಸೆಗೆ? ರಾಜಪ್ಪನ ಸೊಸೆ ಇದಕ್ಕಿದ್ದಂಗೆ ವಾಂತಿ ಮಾಡ್ಕೊಂಡ್ಬಿಟ್ಲು. ಓ, ಭೀಮನ್ಸ ಇರ್ಬೇಕು. ಸರ್ ಕರ್ಕೊಂಡೋಗಿ ಮುಹೂರ್ತ ಟೈಮ್ಗೆ ಕರ್ಕೊಂಡ್ ಬಂದ್ಬಿಡಿ. ಸರಿ, 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 ಸರಿ. ಹುಷಾರ್ ಕಣಪ್ಪ. ಹಲೋ, ಏನಾಯ್ತು? ಲೂಸ್ ಮೋಸನ್ ಆಯ್ತು, ಹೋಗ ನಿಂಗೆ. ಈಗ ತಾನೇ ನಿಮ್ ಮಗನ್ ನೋಡ್ದೆ, ತಿಪ್ಪಿ ಮೇಲಿನ ಕಸ ತರ ಪೊಗಡು ದಸ್ತಾಗ್ ಬೆಳ್ಕೊಂಡ್ಬಿಟ್ಟವ್ನೆ. ಅವ್ನು ಇಲ್ಲೇ ಆಸ್ಟ್ರೇಲಿಯಾ ಹೋಗಿ ಸೆಟ್ಲ್ ಆಗಿ 6 ತಿಂಗಳಾಯ್ತಾ? ನೀ ಕಾಮಿಡಿ ಮಾಡ್ಬೇಡ, ಸುಮ್ಕೇರಪ್ಪ. ಈಗ ತಾನೇ ಮುಸಲ್ಮಾನರ ಹುಡುಗಿ ಜೊತೆ ನೋಡಿದೀನಿ, ಅದೇ ರಾಜಪ್ಪನ ಸೊಸೆ. ಏಯ್ ನಿಲ್ಸ, ಮುಹೂರ್ತ ಸಿಕ್ತು ಅಂತ ಯಾವ್ದೋ ಒಂದು ಹುಡುಗಿನ ಮದುವೆ ಆಗೋದು ಇಂಪಾರ್ಟೆಂಟಾ, ಇಲ್ಲ ಪ್ರೀತಿಸೋ ಹುಡುಗಿನ ಮದುವೆ ಆಗೋದು ಇಂಪಾರ್ಟೆಂಟಾ? ಏನು ಹಂಗಂದ್ರೆ? ಇನ್ನೇನು ಮತ್ತೆ, ಆ ಹುಡುಗಿ ನಾವು ಕಷ್ಟಪಟ್ಕೊಂಡು ಅಲ್ಲಿಂದ ತಕೊಂಡ್ಬಂದಿದ್ವಿ. ನೀನ್ ನೋಡಿದ್ರೆ ಯಾವಾಗ ತಾಲಿ ನಂಗೆ ಹೊಡಿತ್ಯಾ? ನನ್ ಗಂಡನ್ಗೆ ಹೊಡಿತ್ಯಾ? ಗಂಡನ? ನೀನ್ ಯಾಕೆ ಹೊಡ್ದೆ? ಮತ್ತಿನ್ನೇನು, ನಾನ್ ಪ್ರೀತಿಸ್ತಿರೋ ಹುಡುಗಿನ ಮದ್ವೆ ಆಗ್ತಿದ್ರೆ ಅವಳನ್ನ ಯಾವಳ ಅಂತಿದ್ಯಲ್ಲ ನೀನು? ಏಯ್ ಪ್ರೀತಿನ? ನೀನ್ ಪ್ರೀತಿಸಿರೋದು ಆ ಹುಡುಗಿನಲ್ವಾ? ಅವಳ ಯಾರೋ? ಗೋಪಿ, ಈ ಹುಡುಗಿ ಯಾರೋ? ಫಸ್ಟ್ ಆ ಹುಡುಗಿ ಯಾರು ಅಂತ ನೀನ್ ಹೇಳು. ಕಲ್ಯಾಣ ಮಂಟಪದಿಂದ ಕರ್ಕೊಂಬಂದ್ವಲ್ಲ. ಇವಳನ್ನು ಕಲ್ಯಾಣ ಮಂಟಪದಿಂದಾನೇ ಕರ್ಕೊಂಡ್ ಬಂದಿದ್ದು. ತಾಳಿ ತಾಳಿ ತಾಳಿ. ನೀನ್ ಹೇಳಿದ್ ಯಾ ಕಲ್ಯಾಣ ಮಂಟಪ? ಯಾರ್? ನೀನ್ ಹೇಳಿದ್ದು RRR. ಓ ಶಿಟ್, ಸಾರಿ ನಮ್ಮ ಕಲ್ಯಾಣ ಮಂಟಪದ ಹೆಸರು ಚೇಂಜ್ ಆಗೋಯ್ತು. ಮತ್ತ ಆ ಹುಡುಗಿ? ಅಜ್ಜಿ ಊರು ಹತ್ಕೊಂಡು ಉರಿತಾ ಇದ್ದ ಮಲ್ಗೊಳೆ ಎಳೆ ಮೇಲೆ. ಯಾರು ನೀವೆಲ್ಲ? ಇವ್ ನಿಮ್ ದೊಡ್ಡಪ್ಪ, ನಾನ್ ನಿಮ್ ಚಿಕ್ಕಪ್ಪ, ಇವ್ ನಿಮ್ ಮಾವನ್ ಮಗ. ಅದು ನಮ್ಮ ಫ್ರೆಂಡ್ ಲವರ್ ಬದಲು ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ರಿ. ರಿಯಲಿ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಾ. ಎಲ್ಲೋ ಕ್ಲೋರೋಫಾರ್ಮ್ ಜಾಸ್ತಿ ಆಗ್ಬಿಟ್ಟು ಮೆಂಟ್ಲಾಗ್ಬಿಟ್ರೆ. ನನಗ ಮದ್ವೆ ಇಷ್ಟ ಇರ್ಲಿಲ್ಲ, ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತಿದ್ದೆ. ನೀವು ಬಂದು ಸೇವ್ ಮಾಡ್ಬಿಟ್ರಿ. ಸೋ ಸ್ವೀಟ್ ಆಫ್ ಯು. ಹಾಗೆ ಇನ್ನೊಂದು ಹೆಲ್ಪ್ ಮಾಡ್ತೀರಾ? ಇನ್ನೊಂದಾ? ಜಸ್ಟ್ ಮೈಸೂರು ಡ್ರಾಪ್ ಮಾಡ್ತೀರಾ ಪ್ಲೀಸ್? ಆಗೋದಿಲ್ಲ. ಬೇಕಾದ್ರೆ ಎಲ್ಲಿ ಕರ್ಕೊಂಡ್ಬಂದು ಅಲ್ಲಿಗೆ ಕರ್ಕೊಂಡು ಬಿಟ್ಬಿಡ್ತೀವಿ. ಆಗಲ್ಲ ಅಂದ್ರೆ ನೀವು ಈ ಊರ್ ದಾಟಲ್ಲ. ಯಾಕಾ? ಬನ್ನಿ ತೋರಿಸ್ತೀನಿ. ಬಾರಿ ಅದ್ ಏನಾಯ್ತದ ನೋಡೇ ಬಿಡವ. ಅಲ್ಲಿ ನೋಡಿ, ಇಲ್ಲಿ ನೋಡಿ. ಓಂ ಪ್ರಕಾಶ್ ರಾವ್ ಅವ್ರ ಪಿಕ್ಚರ್ ಶೂಟಿಂಗ್ ಇರ್ಬೇಕು. ಶೂಟಿಂಗ್ ಅಲ್ಲ, ನನಗೋಸ್ಕರ ಸರ್ಚಿಂಗ್. ನನ್ನನ್ ಕಿಡ್ನಾಪ್ ಮಾಡಿದ್ ನೀವೇ ಅಂತ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಕತ್ತಿಸ್ತಾರೆ. ಸುಮ್ನಿರ್ಲಾರ್ದೆ ಕೆರ್ಕೊಂಡ್ ಗಾಯ ಮಾಡ್ಕೊಂಡ್ರು ಅಂತಾರಲ್ಲ, ಮೋಸ್ಟ್ಲಿ ಇದೇ ಇರ್ಬೇಕು. ನೀವ್ ಬನ್ನಿ, ನಿಮ್ಮನ್ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀವಿ. ಬನ್ನಿ. ಒಟ್ಟಲ್ಲಿ ನಿನ್ ಮದ್ವೆ ನಮ್ ತಿಥಿ ಮಾಡ್ದಂಗಾಯ್ತು. ನಾನೇನೋ ಮಾಡ್ದೆ? ಹತ್ತಲೇ ಬೇಗ. ಬಾಯ ಮಗನೇ, ನಿನ್ ಬಾಯಿಗೆ.
ಒಂದೇ ಕಾರು ಕಣೋ, ಹುಷಾರು ಕಣೋ. ಓಕೆ ಬನ್ನಿ ಬನ್ನಿ ಬೇಗ ಬನ್ನಿ ಕಮ್ 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 ರನ್ 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 ಕಮ್ ಯಾರು ಇಲ್ಲ. ಇಲ್ವಾ ಅಯ್ಯೋ ಇವ್ರ ಮನೆ ಕಾಯೋಕೆ ಕಾರ್ ಬಿಟ್ಟು ಹೋದ್ರು, ನಮ್ಮನ್ನ ಬಿಡ್ತಾ ಇಲ್ವಲ್ಲ ಇವ್ರು. ಬೇಗ ಬಂದ್ರು. ಎಲ್ಲಾರು ಬಂದ್ರಲ್ಲ ಆ ಹುಡುಗಿ ಅಲ್ರೋ ಇಲ್ಲೇ ಇದ್ದಾಳಲ್ಲೋ. ಈ ಹುಡುಗಿ ಅಲ್ವೋ ಆ ಮದುವೆ ಹುಡುಗಿ ಯಾಕಪ್ಪ ಹೆಂಗೋ ಬಚಾವಾದ್ವಲ್ಲ, ಪೀಡೆ ತುಲುಕ್ತು ಅಂತ ಸುಮ್ನೆ ಇರು. ಪಾಪ ಕಣ್ರು. ಏಯ್ ಪಾಪ ಅಲ್ಲ ಕಣೋ, ಶಾಪ. ಒಂದ್ ಹೇಳ್ತೀನಿ ತಿಳ್ಕೊ, ಅವಳು ಸಿಗಾಕೊಂಡ್ರೆ ಅವಳಿಗೆ ಇಷ್ಟ ಇಲ್ದೇ ಇರೋ ಮದುವೆ ಮಾಡ್ತಾರೆ. ನಾವು ಸಿಗಾಕೊಂಡ್ರೆ ಮಟನ್ ಸ್ಟಾಲ್ ಅಲ್ಲಿ ಸಿಗದು ಮಟನ್ ತೋರಣ ಕಟ್ಬಿಡ್ತಾರಲ್ಲ, ಹಂಗ್ ನೇತಾಕ್ಬಿಡ್ತಾರೆ. ಮಗ ಮಟನ್ನ ಮಗ ಹೊಟ್ಟೆ ತುಂಬಾ ಹಸಿತಾ ಇದೆ ಕಣೋ, ಬಾರೋ ಎಲ್ಲರೂ ಊಟ ಮಾಡೋಣ. ಅಯ್ಯೋ ಲೇ, ಇಲ್ಲೇ ಬಂದವ್ರು ಅನ್ಯಾಯವಾಗಿ ಮಿಸ್ ಮಾಡ್ಕೊಂಡ್ವಿ ಅನ್ಸ್ತಾ ಇದೆ. ಛೇ ಇರ್ಬೇಕಾಗಿತ್ತು. ಸದ್ಯ ಕಣೋ, ನನ್ ಕಾರ್ ಮೇಲೆ ಅಷ್ಟಾದ್ರೂ ಸಿಂಪತಿ ಇದೆಯಲ್ಲ. ಹಲೋ ನಾನ್ ಹೇಳಿದ್ ನಿನ್ ಕಾರ್ ಬಗ್ಗೆ ಅಲ್ಲ, ಆ ಹುಡುಗಿ ಬಗ್ಗೆ. ಲವ್, ನಾವೆಲ್ಲ ಸತ್ ಬದುಕಿದೀವಿ, ನಮ್ ಬಗ್ಗೆ ಇಲ್ದೇ ಇರೋ ಕಾಳಜಿ ಆ ಹುಡ್ಗಿ ಬಗ್ಗೆ ಯಾಕೋ? ಹಂಗಲ್ವೋ ಪಾಪ ಆ ಹುಡುಗಿಗೆ ಇಷ್ಟ ಇಲ್ದಿರೋ ಮದ್ವೆ ಅಂತೆ. ಆಹಾಹಾಹಾಹಾ. ಇಷ್ಟ ಇಲ್ಲದೆ ಇರೋರ್ನೆಲ್ಲ ಇಷ್ಟ ಪಡೋರ್ ಜೊತೆ ಸೇರಿಸ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದೀಯಾ? ಬಾಸ್ ಎಲ್ಲಿದ್ದಾರೆ? ಕೊಡಪ್ಪಲೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ 65, ಚಿಕನ್ 75, ಫಿಶ್ ಫ್ರೈ. ಲೇ ಇದನ್ನೆಲ್ಲ ಎಲ್ಲಕ್ಕೆ ತುಂಬಿಸ್ಕೊಂಡಿದ್ಯಾ? ನಾನಲ್ಲಪ್ಪ, ಇವರೆಲ್ಲ ಅವರು. ಯಾರು? ಮಳೆ ನಿಂತ್ರು ಮರ್ದನಿ ನಿಲ್ಲಲ್ಲ ಅಂತಾರಲ್ಲ, ಹಂಗಾಯ್ತು. ಏಯ್ ನಿಜವಾಗ್ಲೂ ನೀವೆಲ್ಲ ಗಂಡಸ್ರಾ? ಅಷ್ಟೊಂದು ಡೌಟ್ ಇದ್ರೆ ನನ್ ಲವರ್ ಕೇಳಿ. ಶಟ್ ಅಪ್. ಒಂದ್ ಹುಡುಗಿ ಕಷ್ಟದಲ್ಲಿದ್ರೆ ಹೆದರ್ಕೊಂಡು ಓಡ್ತೀರಾ? ಅಣ್ಣವ್ರ ಫಿಲ್ಮ್ಸ್ ನೋಡಿದೀರಾ? ಯಾವ ಹುಡುಗಿ ಮೇಲಾದ್ರೂ ಕೈ ಹಾಕಿದ್ರೆ? ಅಣ್ಣವ್ರಿಗೆ ಒಂದು ಇಮೇಜ್ ಇತ್ತು, ಪವರ್ ಇತ್ತು, ಫ್ಯಾನ್ಸ್ ಫಾಲೋಯರ್ಸ್ ಇದ್ರು. ಎಲ್ರು ಅಣ್ಣವ್ರಾಗ ಹೋದ್ರೆ ಮಣ್ಣಲ್ಲ ತುಳಿದು ಬಿಡ್ತಾರೆ. ನಮ್ಗೇನೈತೆ ನಿಮ್ ರೌಡಿ ಫಾಲೋಯರ್ಸ್ ಬಿಟ್ರೆ? ಛೇ, ಇಂಡಿಯಾ ಬಗ್ಗೆ ಏನೋ ಕನಸು ಕಟ್ಕೊಂಡಿದೆ. ಆದ್ರೆ ಹಲೋ, ಇಂಡಿಯಾ ಬಗ್ಗೆ ಏನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಈಗೇನು ನೀವು ಮೈಸೂರ್ಗೆ ಹೋಗ್ಬೇಕು ಅಷ್ಟೇ ತಾನೆ? ಅಲೋ, ಎಮೋಷನಲ್ ಏನೇನೋ ಮಾತಾಡ್ಬೇಡ. ನಾನು ಏನ್ ಹೇಳ್ತೀನಿ ಅಂದ್ರೆ, ಗುಂಡ್ರಾಜು, ದೇಶದ ವಿಷಯ ಬಂದಾಗ ನಾನು ಮೊದಲು ದೇಶ ಪ್ರೇಮಿ. ನೀವ್ ನಡೀರಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಪೂಜಾ. ನೀವು? ಒಂದ್ ಮಿನಿಟ್. ಏಯ್ ಬಾರೆ, ಏನ್ ಮಗ ನೋಡ್ತೀಯಾ? ಬಿಡೋ ಕೈನಾ. ನೋಡಿ, ಆ ಹುಡುಗಿ ಬ್ಯಾಕ್ ಗ್ರೌಂಡ್ ಬಹಳ ಡೇಂಜರ್ ಅಂತ ಕಾಣುತ್ತೆ. ಅದಕ್ಕೆ ನಾವ್ ಯಾರು ನಮ್ಮ ಒರಿಜಿನಲ್ ಹೆಸರನ್ನು ಹೇಳೋದೇ ಬೇಡ. ಓಕೆ ಓಕೆ ಕಮ್ ಆನ್. ಎನಿಥಿಂಗ್ ಪರ್ಸನಲ್? ನನ್ನಿಂದ ಏನಾದ್ರೂ ಪ್ರಾಬ್ಲಮ್? ಆಗೇನು ಇಲ್ಲ. ಬೈ ದ ಬೈ, ಮೈ ನೇಮ್ ಇಸ್ ಗುರು ಕಿರಣ್, ಯೋಗರಾಜ್ ಭಟ್, ಸಾಧು ಕೋಕಿಲ, ಇವಳು ಮಾಲಾಸ್, ನನ್ನ ಹೆಸರು ತಿಪ್ಪೆ, ತಿಪ್ಪಯ್ಯ. ಏನು ಜ್ಞಾಪಕ ಇಟ್ಕೋಬೇಕು? ಅವ್ರಿಗೆಲ್ಲ ನಿಮ್ಗೆ ನೀವು ಜ್ಞಾಪಕ ಇಟ್ಕೊಳ್ಳಿ ಅಂದೆ. ಆ ತಿಪ್ಪಯ್ಯ ಹೋಗಿ ಬಿಲ್ ಕೊಟ್ಬಿಟ್ ಬಾ. ಇದ್ಯಾಕೆ? ಟಿಪ್ಸು ಯಾರ್ಗೆ? ನಿನ್ ತರ